ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಿಮಗೆ ಒಂದು ಹೊಸದು ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಬೀಟ್ರೂಟ್ ಪಲ್ಯ. ಇದು ತುರ್ಕೊಂಡಿದ್ದೀನಿ ಒಂದು ಬೀಟ್ರೂಟು. ಆಮೇಲೆ ಇದು ಭಾಳ ಮುಖ್ಯ ಅಂದರೆ ಈ ಶೇಂಗಾಯಿ ಬಂದ್ಬಿಟ್ಟು ಹುರ್ಕೊಂಡು ಸ್ವಲ್ಪ ಇಟ್ಕೊಬೇಕು. 3 ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಜೀರಿಗೆ, ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಕರಿಬೇವು, ಖಾರ ಪುಡಿ, ಅರಿಶಿನ ಪುಡಿ, ಒಂದು ಸಣ್ಣ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದರಲ್ಲಿ ನಾನು ಈ ಕಡಲೆಕಾಳು ಮತ್ತು ಈ ಬೆಳ್ಳುಳ್ಳಿನ ಜಜ್ಕೊತೀನಿ. ಚೆನ್ನಾಗಿ ಜಜ್ಕೊಂಡು ಹೇಗೆ ಹಾಕ್ತೀನಿ ಅಂತ ನೋಡಿರಿ. ಇದನ್ನು ಹೇಗೆ ಮಾಡಬೇಕು ಅಂತೇಳಿ ನಾನು ತೋರಿಸ್ತೀನಿ, ಬನ್ನಿ. ಈ ಟೈಮಲ್ಲಿ ಇಟ್ಟಿದ್ದೀನಿ. ಸ್ಟವ್ ಹಚ್ಕೊಳ್ಳೋಣ. ಎಣ್ಣೆ ಹಾಕೋಣ. ಸ್ವಲ್ಪ ಸಾಕು. ನಿಮಗೆ ಎಣ್ಣೆ ತೋರಿಸಿದ ನಾನು, ಆದರೆ ಎಣ್ಣೆ ಹಾಕೊಳ್ಳಿ. 2 ಟೀ ಸ್ಪೂನ್ ಎಣ್ಣೆ ಸಾಕು. ನಾವು ಜೀರಿಗೆ ಹಾಕೊಳ್ಳೋಣ. ಕರಿಬೇವು ಮುದ್ದೆ ಹಾಕೊಳ್ಳೋಣ. ಈರುಳ್ಳಿ ಹಾಕೊಳ್ಳೋಣ. ಇವಾಗ ನಾವು ಖಾರ ಪುಡಿ, ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ. ಹಾಕೊಳ್ಳೋಣ. ಯಾಕೆ ಇವಾಗ ನಾವು ಸೇರಿಸ್ಕೊತೀವಿ ಅಂದರೆ, ಇದು ತುರಿದಿರೋದ್ರಿಂದ ಎಲ್ಲಕ್ಕೂ ಕರೆಕ್ಟಾಗಿ ಬ್ಯಾಲೆನ್ಸ್ ಚೆನ್ನಾಗಿರುತ್ತಿಲ್ಲ. ಅದಕ್ಕೆ ನಾನು ಇವಾಗಲೇ ಹಾಕ್ತಿದ್ದೀನಿ. ಈ ಟೈಮಲ್ಲಿ ನಾವು ತುರಿದಿರುವಂಥ ಬೀಟ್ರೂಟ್ನ ಹಾಕ್ತೀವಿ. ಈ ಟೈಮಲ್ಲಿ ನಾವು ಮಿಕ್ಸ್ ಮಾಡುವಾಗ ಉಪ್ಪು, ಖಾರ ಅದಕ್ಕೆಲ್ಲ ಕರೆಕ್ಟಾಗಿ ಎಲ್ಲ ಕಡೆಗೂ ಅಂಟ್ಕೊಳ್ಳುತ್ತೆ. ಲಾಸ್ಟಿಗೆ ಉಪ್ಪನ್ನು ನೋಡಿಕೊಂಡು ಸ್ವಲ್ಪ ಹಾಕ್ಕೊಬೋದು. ಬೇಕಂದರೆ ಕರೆಕ್ಟ್ ಹಾಕಿದ್ದೀವಿ. ಸ್ವಲ್ಪ ಬೇಯಿಲಿ, ತುಂಬ ಜಲ್ದಿ ಆಗುತ್ತೆ. ಬೀಟ್ರೂಟ್ ಭಾಳ ಬೇಯಿಬೇಕಂದಿಲ್ಲ. ತುರಿದಿರೋದ್ರಿಂದ ತುಂಬಾ ಜಲ್ದಿ ಆಗ್ಬಿಡುತ್ತೆ ಈ ಪಲ್ಯ. ಫ್ರೆಂಡ್ಸ್, ತೆಗಿಯೋಣ. ನೋಡಿ, ಬೇಕಂದ್ರೆ ಎಣ್ಣೆ ಸ್ವಲ್ಪ ಹಾಕ್ಕೊಬೋದು. ನಾನು ಸ್ವಲ್ಪನೇ ಹಾಕ್ತೀನಿ ಎಣ್ಣೆ. ಯಾವಾಗಲೂ ಪಲ್ಯಕ್ಕೆ ಸಖತ್ ಬಂದಿದೆ, ಸೂಪರ್ ಆಗಿದೆ. ಕೊತ್ತಂಬರಿ ಹಾಕಿ ನಾವು ಇಳಿಸ್ಕೊಳ್ಳೋಣ. ಅಷ್ಟೇ ಫ್ರೆಂಡ್ಸ್, ಎಷ್ಟೊಂದು 10 ನಿಮಿಷದಲ್ಲಿ ಎಲ್ಲ ಎಷ್ಟು ಜಲ್ದಿ ಈ ಪಲ್ಯ ಆಗುತ್ತೆ. ಜಲ್ದಿ ಅರ್ಜೆಂಟ್ ಯಾರನ್ನ ಬಂದರೆ ಪಟ್ಟದು ನೀವು ಮಾಡ್ಕೊತೀವಿ. ಚಪಾತಿ ಜೊತೆ, ಅನ್ನ ಜೊತೆ, ಎಲ್ಲ ಜೊತೆ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಲೈಕ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.